ಬೆಂಗಳೂರಿನ ರಸ್ತೆಗಳ ಬಗ್ಗೆ ನೀವೇನಾರು ಮಾತನಾಡೋದಾದ್ರೆ ಆ ದೇವರೇ ಬಲ್ಲ. ಎಷ್ಟು ಗುಂಡಿಗಳು ಬಿದ್ದಿದೆ ಅಂದ್ರೆ ಅಧಿಕೃತವಾಗಿ ಬಿಬಿಎಂಪಿ ಅಧಿಕಾರಿಗಳು ಒಂದು 14ರಿಂದ 15 ಸಾವಿರ ಗುಂಡಿ ಅಂತಾರೆ. ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು 10,000 ಗುಂಡಿ ಇರ್ಬೋದು ಅಂತಾರೆ. ಇನ್ನೊಂದ್ ಕಡೆ ಈ ಬಿಬಿಎಂಪಿ ಅಧಿಕಾರಿಗಳು ಒಂದು ಹೇಳ್ತಾರೆ, ಒಂದು 280ರಿಂದ 300 ಗುಂಡಿಗಳನ್ನ ಯಾವ ಕಾರಣಕ್ಕೂ ಕೂಡ ನಾವು ಮುಚ್ಚಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಂತಾರೆ. ಇದ್ರ ನಡುವೆ ಅದೆಂತದೋ ವೈಟ್ ಟ್ಯಾಪಿಂಗ್ ಮಾಡ್ತೀನಿ ಅಂತ 1,700 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು ಸರ್ಕಾರ. ಯಾವ ವೈಟ್ ಟ್ಯಾಪಿಂಗ್ ಮಾಡಿದ್ರಿ, ಯಾವ ಗುಂಡಿ ಮುಚ್ಚಿದ್ರಿ? ಬೆಂಗಳೂರು ನಗರದ ನಾಗರಿಕರು ಹತ್ತತ್ರ 200ಕ್ಕೂ ಹೆಚ್ಚು ಜನ ಅಪಘಾತದಲ್ಲಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಬೆಂಗಳೂರು ನಗರದ ಪರಿಸ್ಥಿತಿ. ಇನ್ನೊಂದು ಅದೆಂತದೋ ಬಿ ಖಾತೆಯಿಂದ ಎ ಖಾತೆ ರೆಗ್ಯುಲರೈಸೇಷನ್ ಮಾಡ್ತೀನಿ ಅಂತ ಹೇಳಿದ್ರಿ. ಕೊನೆಗೆ ರೆಗ್ಯುಲರೈಸೇಷನ್ ಮಾಡಕ್ಕೆ ನಿಮ್ಮ ನಿಯಮಾವಳಿಗಳನ್ನ ಯಾವ ರೀತಿ ನೀವು ಗೈಡ್ಲೈನ್ಸ್ ಗಳನ್ನ ಫಿಕ್ಸ್ ಮಾಡ್ಕೊಂಡ್ರು? 5% ಗೈಡೆನ್ಸ್ ವ್ಯಾಲ್ಯೂ, ನಿಮ್ಮ ಆಸ್ತಿ, ನಿಮ್ಮ ಸ್ವಂತ ಕಷ್ಟಾರ್ಜಿತ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ನಿಮ್ಮ ಸ್ವಂತ ಆಸ್ತಿನ ಮಧ್ಯಮದ ವರ್ಗರು ಬಡವರು ನಿಮ್ಮ ಬಿ ಖಾತೆಯನ್ನ ಎ ಖಾತೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ 30 ವರ್ಷ 40 ವರ್ಷ 50 ವರ್ಷ ವಾಸ ಇರ್ತಕ್ಕಂಥವ್ರು 5% ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗದೆ. ಇನ್ನ ಅದೆಂತದೋ ಈ ಖಾತೆ ಮಾಡ್ತೀನಿ ಅಂತ ಹೇಳಿದ್ರು. ಆ ಈ ಖಾತೆ ವಿಚಾರದಲ್ಲಿ ಮೊನ್ನೆ ಎಲ್ಲೋ ಒಂದು ವರದಿ ನಾನು ಓದ್ತಾ ಇದ್ದೆ. ಆ ಕಾವೇರಿ 2.0 ಯಾವ ರೀತಿ ನಡೀತಾ ಇದೆ ಅಕ್ರಮವಾಗಿ 1,300ಕ್ಕೂ ಹೆಚ್ಚು ಜನ ಆಸ್ತಿಗಳು ಇವತ್ತು ಬೇರೆ ಬೇರೆ ಕಡೆ ನೋಂದಣಿ ಆಗಿದೆ. ಈ ಖಾತೆ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ಪಾಪ ಅಧಿಕಾರಿಗಳ ಹತ್ರ ಜನ ಹೋದ್ರೆ ಎಲ್ಲೋ ಒಂದು ಹೆಸರಲ್ಲಿ ಯಾವುದೋ ಒಂದು ಸಣ್ಣ ಪದ ವ್ಯತ್ಯಾಸ ಆಗ್ಬಿಟ್ಟಿದ್ರು, ಅಲ್ಲೋಗಿ ಪಾಪ ಅಧಿಕಾರಿಗಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಧಿಕಾರಿಗಳೇನು ಬಿಟ್ಟಿಯಾಗಿ ಮಾಡ್ತಾರ? ಪಾಪ ಇಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವ್ರು ಒಂದು ರೇಟ್ ಫಿಕ್ಸ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ದಂಧೆಗೆ ಇಳಿದು ಪಾಪ ದುಡ್ಡು ವಸೂಲಿ ಮಾಡಿರ್ತಾರಲ್ಲ ಅವ್ರ ಹತ್ರ, ಅದನ್ನ ವಾಪಸ್ ರಿಕವರಿ ಮಾಡ್ಬೇಕಲ್ಲ ಅಧಿಕಾರಿಗಳು. ಹೋಗ್ತಕ್ಕಂಥ ಬಡವ್ರಿಗೆ, ಧ್ವನಿ ಇಲ್ದೇ ಇರ್ತಕ್ಕಂಥವ್ರಿಗೆ ಈ ಖಾತೆ ಮಾಡ್ತೀನಿ ಅಂತ 25,000 ಕೊಡಿ 50,000 ಕೊಡಿ ಅಂತ ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಅಂತಿಮವಾಗಿ ಅಂತವರ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಸ್ವಾಮಿ? ಅವ್ರ ಏನೋ ಪಾಪ ಕಷ್ಟ ಅಂತ ಅವರ ಒಂದು ಪ್ರಾಪರ್ಟಿನ ಮುಂದಿಟ್ಕೊಂಡು ಒಂದು ಸಾಲ ತಗೊಳ್ಳೋದು ಅಥವಾ ನಾಳೆ ನನ್ನ ಆಸ್ತಿನ ಮಾರಬೇಕು ಅಂದ್ರೂ ಕೂಡ ಇವತ್ತು ಮಾರದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಬೆಂಗಳೂರು ನಗರದ ಜನತೆಯನ್ನ ದೂಡಿದ್ದೀರಿ. ಇನ್ನೊಂದು ಕಡೆ ಪ್ರಾಪರ್ಟಿ ಟ್ಯಾಕ್ಸ್ ಸಾಲು 2024 ಮತ್ತೆ 25 ಹೆಚ್ಚು ಕಮ್ಮಿ ಬಿಬಿಎಂಪಿ 4,950 ಕೋಟಿ ರೂಪಾಯಿಯಷ್ಟು ಗುರಿಯನ್ನ ಮುಟ್ಲೇಬೇಕು, ಜನಗಳ ಮೇಲೆ ತೆರಿಗೆ ಹಾಕಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದಿರಿ. ಪ್ರಾಪರ್ಟಿ ಟ್ಯಾಕ್ಸ್ ಹಿಂದಿದ್ದಂತ ಸರ್ಕಾರಕ್ಕೂ ಇವತ್ತಿನ ಸರ್ಕಾರಕ್ಕೂ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಏರಿಕೆ ಮಾಡಿದ್ದೀರಿ? 25% ಪ್ರಾಪರ್ಟಿ ಟ್ಯಾಕ್ಸ್ ಏರಿಕೆ ಮಾಡಿದ್ದೀರಿ. ಪ್ರತಿನಿತ್ಯ ಹಂತದಲ್ಲೂ ಕೂಡ ಇವತ್ತು ಬೆಂಗಳೂರಿನ ನಾಗರಿಕರನ್ನ ಲೂಟಿ ಮಾಡ್ತಾ ಇದ್ದೀರಿ, ಜೇಬಿಗೆ ಕತ್ರಿ ಹಾಕ್ತಾ ಇದ್ದೀರಿ. ಜನ ಇವತ್ತು ಬದುಕಲಿಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿ ಮಾಡಬೇಕಾಗಿದೆಯೋ ಅಥವಾ ಈ ತರ ಜನಗಳಿಗೆ ಕಿತ್ತು ತಿಂತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಏನ್ ದುಡಿದೆ? ಬೇಸಿಗೆಗಾಲ ಬಂದಿದೆ ಸ್ವಾಮಿ, ಕುಡಿಯೋದಕ್ಕೆ ನೀರು ಕೊಡಿ ಜನಕ್ಕೆ ಅಂದ್ರೆ ಕಳೆದ ವರ್ಷ 32% ಒಂದೇ ಸಲ ಏರಿಕೆ ಮಾಡಿದ್ರಿ ಶುಲ್ಕನ. ಈಗ ಹೇಳ್ತೀರಿ ಪ್ರತಿ ಏಪ್ರಿಲ್ 1ನೇ ತಾರೀಕು 3% ಕುಡಿಯೋ ನೀರಿನ ಶುಲ್ಕವನ್ನ ಏರಿಕೆ ಮಾಡ್ತೀವಿ ಅಂತ ಇದ್ದಾರೆ. ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಕೂತವ್ರೆ ಪುಣ್ಯಾತ್ಮರು ದೇವೇಗೌಡರು ಸಾಹೇಬರು 4ನೇ ಹಂತದ ಕಾವೇರಿಯ ನೀರು ಬೆಂಗಳೂರು ನಗರದ ನಾಗರಿಕರಿಗೆ ತಂದ್ಕೊಟ್ರು. ಇವತ್ತು ನಿಮ್ ಸಾಧನೆ ಏನು? 5ನೇ ಹಂತದ ಕಾವೇರಿ ನೀರನ್ನ ಯಾವಾಗ ಬೆಂಗಳೂರು ನಗರಕ್ಕೆ ತಗೊಂಡ್ ಬಂದ್ ಕೊಡ್ತೀರಿ ಅಂತಕ್ಕಂಥದ್ದು ಇವತ್ತು ಬೆಂಗಳೂರಿನ ಜನತೆ ಪ್ರಶ್ನೆ ಮಾಡಬೇಕೋ ಬೇಡವೋ ಇವತ್ತು ಈ ಸಂದರ್ಭದಲ್ಲಿ. ಈ ರೀತಿ ಮಾತನಾಡ್ತಾ ಹೋದ್ರೆ ಬಹುಶಃ ಪುಟ್ಟಗಟ್ಲೆ ಮಾತನಾಡಬಹುದು. ಆದ್ರೆ ಒಂದು ನಾನು ಇಲ್ಲೆಲ್ಲರಿಗೂ ಹೇಳ್ತಕ್ಕಂಥದ್ದು, ದಯಮಾಡಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಹೌದು, ಜಿಬಿಎ ಚುನಾವಣೆ ಇದೆ. ಜಿಬಿಎ ಚುನಾವಣೆ ಈ ರಾಜ್ಯ ಸರ್ಕಾರ ನಡೆಸಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲದೆ ಹೋದ್ರೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ, ಜಿಬಿಎ ಚುನಾವಣೆ ನಡೆಸಿ ಅಂತ ಹೇಳ್ತಾ ಇದೆ. ನಾವಾಗ್ಲೂ ವೇದಿಕೆ ಮೇಲೆ ನಿಂತಾಗ ಮಾತನಾಡ್ತಾ ಇರ್ತೇವೆ, ಕಾರ್ಯಕರ್ತರ ಸಭೆಗಳಲ್ಲಿ ಉದ್ದುದ್ದ ಭಾಷಣ ಮಾಡ್ತಾ ಇರ್ತೇವೆ, ಹೊಸಬ್ರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತೇವೆ, ಹೊಸ ಆಲೋಚನೆಗಳು ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ಅಂತೇವೆ, ಹೊಸ ಚಿಂತನೆಗಳು ರಾಜಕಾರಣಕ್ಕೆ ಕಾಲಿಡಬೇಕು ಅಂತ ಹೇಳ್ತೇವೆ. ಆದ್ರೆ ಬಿಬಿಎಂಪಿ ಚುನಾವಣೆ ನಡೆಸಿ ಸರಿಸುಮಾರು 11 ವರ್ಷ ಆಗಿದೆ. ಈಗ ಜಿಬಿಎ ಚುನಾವಣೆ
ನಡೆಸಬೇಕು ಅಂತಕ್ಕಂಥ ಆದೇಶ ಹೊರಡಿಸಿ ಡಿಲಿಮಿಟೇಷನ್ ಆಗಿ ರಿಸರ್ವೇಶನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ರು ಕೂಡ ಈಗಲೂ ಕೂಡ ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆಯನ್ನ ದಿನಾಂಕವನ್ನ ಘೋಷಣೆ ಮಾಡ್ತಕ್ಕಂಥದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ಅಂತಕ್ಕಂಥದ್ದಾದ್ರೆ ಇದರಲ್ಲಿ ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜಿಬಿಎ ಚುನಾವಣೆಯಲ್ಲಿ ಬೆಂಗಳೂರು ನಗರದ ಜನತೆ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತಾನೆ. ಇವತ್ತೇನು ಹೊಸ ನಾಯಕತ್ವ ಇವತ್ತು ಹುಟ್ಟತಕ್ಕಂಥದಕ್ಕೆ ಅವಕಾಶ ಇದೆ. ಎಲ್ರಿಗೂ ಕೂಡ ರಾಜಕಾರಣದ ಹಿನ್ನೆಲೆ ಇರ್ಲಿಕ್ಕಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ರಾಜಕಾರಣವನ್ನ ಶುರು ಮಾಡಬೇಕು ಅಂತಕ್ಕಂಥದ್ದಾದ್ರೆ ಅದು ಸ್ಥಳೀಯ ಚುನಾವಣೆಗಳಲ್ಲಿ ಮಾತ್ರ ಅವಕಾಶ ಸಿಕ್ಕಾಗ ಹೊಸ ಹೊಸ ಯುವಕರುಗಳು ರಾಜಕಾರಣಕ್ಕೆ ಬರಲಿಕ್ಕೆ ಅವಕಾಶ ಆಗ್ತದೆ. ಆದ್ರೆ ಒಂದು ಈ ಸಂದರ್ಭದಲ್ಲಿ ಬೆಂಗಳೂರಿನ ನಾಗರಿಕರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಚುನಾವಣೆಗಳು ಬರುತ್ತೆ ಹೋಗುತ್ತೆ, ಆದ್ರೆ ಇವತ್ತು ಒಂದು ಮಾತು ಬಹಳ ಗಟ್ಟಿಯಾಗಿ ಹೇಳ್ತೀನಿ. ನಮ್ಮ ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಯಾವತ್ತಿಗೂ ಕೂಡ ಅಧಿಕಾರಕ್ಕೆ ಹಪಾಪೆಯನ್ನ ಇಟ್ಕೊಂಡು ಇಲ್ಲಿಯವರೆಗೂ ಈ ಪಕ್ಷವನ್ನ ಕಟ್ ಬೆಳೆಸಿಲ್ಲ, ರಾಜಕಾರಣವನ್ನ ಮಾಡ್ತಾ ಇಲ್ಲ. ದಯಮಾಡಿ ನೀವು ನೋಡಿದ್ದೀರಿ ಅವರ ಕಾಲ್ಗಟ್ಟದಲ್ಲಿ ಯಾವ ಒಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತು. ಜನಸಾಮಾನ್ಯರು ಇವತ್ತಿಗೂ ಕೂಡ ತಾವು ಸ್ಮರಿಸ್ಕೊಳ್ತೀರಿ. ಆದ್ರೆ ಒಂದು ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕಳ್ಕಳಿಯಾಗಿ ವಿನಂತಿಯನ್ನ ಮಾಡ್ತಕ್ಕಂಥದ್ದು, ಇವತ್ತು ಬೆಂಗಳೂರು ನಗರದಲ್ಲಿ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಈ ಒಂದು ನಗರ ಮುಂದೊಂದು ದಿನ ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಚಿಂತನೆ ಆಗಿರ್ಬೇಕು. ದಯಮಾಡಿ ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಮ್ಮ ಪಕ್ಷದ ಕಾರ್ಯಕರ್ತರು ಬಂದಿದ್ದೀರಣ್ಣ, ನಿಮ್ಮೆಲ್ರಿಗೂ ನಾನು ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ಯಾರ್ಯಾರು ಜಿಬಿಎ ಚುನಾವಣೆಗಳಲ್ಲಿ ನಾನು ಸ್ಪರ್ಧಿ ಆಗಬೇಕು ಅಂತಕ್ಕಂಥ ನಿಮ್ಮಲ್ಲಿ ಅಭಿಲಾಷೆ ಇಟ್ಕೊಂಡಿದ್ದೀರೋ, ನಿಮ್ಮಲ್ಲಿ ಇಚ್ಛಾಶಕ್ತಿ ಇಟ್ಕೊಂಡಿದ್ದೀರೋ, ದಯಮಾಡಿ ಒಂದು ಹ್ಯಾಂಡ್ ಪಾಂಪ್ಲೆಟ್ ಅನ್ನ ಮಾಡಿಸ್ಕೊಡ್ತೇನೆ. ನಿಮ್ಮ ವಾರ್ಡ್ಗೆ ಸೀಮಿತವಾಗಿ ದಯವಿಟ್ಟು ಹೋಗಿ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಆಗಿರ್ತಕ್ಕಂಥ ಅನೇಕ ಬೆಂಗಳೂರು ನಗರದ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ಕಾಮಗಾರಿಗಳ ಬಗ್ಗೆ ದಯವಿಟ್ಟು ಬೆಂಗಳೂರಿನ ನಗರದ ಜನತೆಯ ಸಮೀಪಕ್ಕೆ ಹೋಗಿ ತಿಳಿಸಿ ಅವರಿಗೆ ಈ ರೀತಿ ನಮ್ಮ ಕಾಲ್ಗಟ್ಟದಲ್ಲಿ ಕೆಲಸ ಮಾಡಿದ್ದೇವೆ, ದಯವಿಟ್ಟು ನಮ್ಮನ್ನ ಗುರುತಿಸಿ ಅಂತಕ್ಕಂಥದನ್ನ ನೀವು ನಿಮ್ಮ ವಾರ್ಡ್ಗಳಲ್ಲಿ ಆ ಭಾಗದ ನಿಮ್ಮ ಜನಸಂಖ್ಯೆ 20,000 ಇದೆಯೋ, 30,000 ಇದೆಯೋ, 40,000 ಇದೆಯೋ, ಇವತ್ತು 20,000ಕ್ಕೂ ಇಳಿದಿದೆ, 17,000ಕ್ಕೂ ಇಳಿದಿದೆ. ಒಳ್ಳೆ ಅವಕಾಶ ಇದೆ. ನೀವೆಲ್ಲ ಕಾರ್ಪೊರೇಟರ್ಗಳಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಉತ್ತಮ ರೀತಿಯಲ್ಲಿ ದಯವಿಟ್ಟು ನೀವೆಲ್ಲರೂ ಮುನ್ನುಗ್ಗಿ. ಆದ್ರೆ ಇಲ್ಲಿ ಯಾರು ಕೂಡ ಮನಸ್ಸಲ್ಲಿ ಬರೀ ಏನಪ್ಪಾ ಯಾರಿಗೆ ಟಿಕೆಟ್ ಸಿಗುತ್ತೋ ಏನು ಅಂತಕ್ಕಂಥದನ್ನ ದಯವಿಟ್ಟು ಮನಸ್ಸಿಂದ ತೆಗೆದು ಬಿಡಿ. ಯಾರು ಜನರ ಜೊತೆ ನಿಮ್ಮ ವಾರ್ಡ್ ಮಟ್ಟದಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀರಿ, ನಿರಂತರವಾಗಿ ಜನಗಳ ಸಮಸ್ಯೆಯನ್ನ ಆಲಿಸ್ತೀರಿ. ಸನ್ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಎಲ್ಲ ವರದಿಯನ್ನ ತರಿಸ್ಕೊಳ್ತಾರೆ. ಕುಮಾರಣ್ಣ ಅವರು ಡೆಲ್ಲಿಲಿ ಇರ್ಬೋದು, ದೇವೇಗೌಡರು ಸಾಹೇಬ್ರಿಗೆ ನೀವು ನಾವು ಅನ್ಕೋಬಹುದು ವಯಸ್ಸಾಗಿದೆ ಅಂತ. ದೇವೇಗೌಡರು ಸಾಹೇಬ್ರಿಗೆ ಯಾವತ್ತೂ ಕೂಡ ವಯಸ್ಸಾಗ್ಲಿಕ್ಕಿಲ್ಲ. ಅವರು ಶತಾಯುಷಿಗಳಾಗಿ ನಮ್ಮ ಮುಂದೆ ಇರ್ತಾರೆ. ಅವರ ಒಂದು ಮಾರ್ಗದರ್ಶನ ನಮ್ಮ ರಾಜ್ಯ ಮತ್ತೆ ನಮ್ಮ ಭಾರತ ದೇಶವನ್ನ ಕಟ್ಟತಕ್ಕಂಥದಕ್ಕೆ ಇನ್ನೂ ಅದರ ಅಗತ್ಯತೆ ಬೆಟ್ಟದಷ್ಟಿದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಮಯ ಸಾಕಷ್ಟು ಆಗಿದೆ. ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ದೇವೇಗೌಡರು ಸಾಹೇಬರು ಮಾತನಾಡ್ತಾರೆ. ತಾವೆಲ್ಲರೂ ಕೂಡ ದಯವಿಟ್ಟು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಿ. ಇನ್ನೊಂದು 3/4 ಗಂಟೆನಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ತಾವೆಲ್ಲರೂ ಕೂಡ ಕೂತಂತ ಕುರ್ಚಿಗಳಲ್ಲಿ ಕೂತಿ ಸನ್ಮಾನ್ಯ ಕುಮಾರಣ್ಣವರು, ದೇವೇಗೌಡರು ಸಾಹೇಬರು ಮಾತನಾಡ್ತಕ್ಕಂಥ ಮಾತುಗಳನ್ನ ಕೇಳಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕಳ್ಕಳಿಯಾಗಿ ಮನವಿ ಮಾಡ್ತಾನೆ. ಮತ್ತೊಮ್ಮೆ ಕಾರ್ಪೊರೇಷನ್ ಅಧ್ಯಕ್ಷರುಗಳು ಜವರೇಗೌಡರು, ಶರವಣ ಅವರು, ತಿಪ್ಪೇಸ್ವಾಮಣ್ಣ ಅವರು ಸೇರಿದಂತೆ ರಮೇಶ್ ಗೌಡರು ಇದ್ದಾರೆ, ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಆಮೇಲೆ ನಮ್ಮ ಗೊಟ್ಟಗೆರೆ ಮಂಜಣ್ಣ ಅವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.